ಸತ್ತಿರೋ ವ್ಯಕ್ತಿ ಜೊತೆಗೆ ನಾವು ಕೂಡ ಸಾಯೋದಿಲ್ಲ ಅಲ್ವಾ ಅಜ್ಜಿ? ಗಂಗಾ ಈ ಮನೆಗೋಸ್ಕರ ಪ್ರಾಣ ಕೊಟ್ಟಿದ್ದಾಳೆ. ನಾವು ಗಂಗಾಗೆ ಗೌರವ ಕೊಡಬೇಕು ಅಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ನಾಳೆ ಗಂಗಾಗೆ ಪಿಂಡ ಪ್ರದಾನ ಮಾಡಿ ಅಂತಿದೀವಿ. ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ಗಂಗನಿಗೆ ಪಿಂಡ ಪ್ರದಾನ ಮಾಡೋದು ಅಂದ್ರೇನು? ಸತ್ತೋಗಿರೋ ವ್ಯಕ್ತಿಗೆ ಶಾಸ್ತ್ರ ಕರ್ಮಕ್ರಿಯೆ ಮಾಡಬೇಕು ಕಣೋ, ಇಲ್ಲಾಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಗಂಗಾ ಬದುಕಿರ್ಬೇಕಾದ್ರೆ ಅವಳಿಗೆ ಮನಃಶಾಂತಿ ಕೊಡೋಕ್ಕಾಗಲಿಲ್ಲ, ಸತ್ತೋದ್ಮೇಲೆ ಆತ್ಮಶಾಂತಿ ಕೊಡಬೇಕು ಅಂತ ಹೇಳ್ತಿದ್ದೀರಾ? ಅದು ನಮ್ಮ ಜವಾಬ್ದಾರಿ ಅಳಿಮಯ್ಯ. ಗಂಡನಾಗಿ ನಿನ್ನ ಕರ್ತವ್ಯ. ಯಾವುದು ಜವಾಬ್ದಾರಿ, ಯಾವುದು ಕರ್ತವ್ಯ? ಅವ್ರು ಹೇಳ್ತಿರೋ ನಿಜನೇ ಜೈ. ಸತ್ತೋಗಿರೋರ್ಗೆ ಕರ್ಮಕ್ರಿಯೆ ಮಾಡಲೇಬೇಕು. ಹೌದು ಕಂದ, ನಮಗೋಸ್ಕರ ಗಂಗಾ ತುಂಬ ಮಾಡಿದಾಳೆ. ಅವಳಿಗೆ ನಾವು ಕರ್ಮಕ್ರಿಯೆ ಮಾಡಬೇಕು. ಹಾಗೆ ಮಾಡಿದ್ರೇನೆ ಮೇಡಮ್ ಅವ್ರಿಗೆ ಪುಣ್ಯಲೋಕ ಪ್ರಾಪ್ತಿ ಸಿಗುತ್ತೆ ಸರ್. ಶಡಾಪ್ ನಾಣಿ. ಅವಳು ಬದುಕಿರ್ಬೇಕಾದ್ರೆ ನಿಜಾನ್ ಮುಚ್ಚಿಟ್ಟು ಮೋಸ ಮಾಡಿರೋ ನೀನು ಕೂಡ ಇವಾಗ ಮಾತಾಡ್ತಿದ್ಯಾ? ಏನಜ್ಜಿ, ಗಂಗಾ ಸತ್ತೋಗ್ತಾಳೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು ಅಲ್ವಾ? ನಮ್ಮ ವಂಶಕ್ಕೆ ಶಾಪ ಇದೆ ಅಂತ ಒಂದು ಮಾತು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಏನ್ ಚಿಕ್ಕಮ್ಮ, ನಿಮ್ಮನ್ನ ಚಿಕ್ಕಮ್ಮ ಅಂತ ಕರಿತಿದ್ದೀನೆ ಬಿಟ್ರೆ ಅಮ್ಮ ಅಂತಾನೆ ಅಲ್ವಾ ನಿಮ್ಮನ್ನ ರಿಸೀವ್ ಮಾಡ್ಕೊಂಡಿರೋದು? ಈ ಮಗನ ಹತ್ರ ನಿಜನ್ ಮುಚ್ಚಿಡ್ಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು? ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನೀವೇನು ನನ್ನ ಹತ್ರ ಎಲ್ಲ ಹೇಳೋ ನೀವು? ಗಂಗನ್ ಸಾವಿನ ಬಗ್ಗೆ ಮೊದಲೇ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನಿಮ್ ಬಾಯಿ ಬಿದ್ದೋಗಿತ್ತಾ? ರೂಪಾ ಆಂಟಿ ಹೇಳಿದ್ದೆ ಕರೆಕ್ಟ್. ಈ ಫ್ಯಾಮಿಲಿನೇ ಗಂಗನ ಸಾಯಿಸಿದ್ದು. ನೀವು, ನಾನು, ಎಲ್ಲರೂ ಗಂಗನ್ ಸಾವಿಗೆ ಕಾರಣರು. ಗಂಗನ ಸಾಯಿಸಿರೋ ಕೊಲೆಗಾರರು. ಒಬ್ಬ ವ್ಯಕ್ತಿನ ಸಾಯಿಸೋ ರೈಟ್ಸ್ ನಮಗೆ ಯಾರು ಕೊಟ್ಟಿದ್ದಾರೆ? ನಾವು ಚೆನ್ನಾಗಿದ್ರೆ ಸಾಕಾ? ನಮ್ಮ ವಂಶ ಮಾತ್ರ ಉಳಿದ್ರೆ ಸಾಕಾ? ಯಾರೋ ಬೇರೆ ಮನೆ ಹುಡುಗಿ ಸತ್ತೋದ್ರೆ ನಮಗೆ ಯಾಕೆ ಅಂತ ಅನ್ಕೊಂಡ್ರ? ಆ ಮಗುಗೋಸ್ಕರ ಆ ತಾಯಿ ಪಡೋ ವೇದನೆನ ನಮಗೆ ಮಾಡಿದ್ರಿ? ಇಷ್ಟೊಂದು ಮಾಡಿರೋ ನಮ್ಮನ್ನ ಗಂಗಾ ಕ್ಷಮಿಸ್ತಾಳ? ನಮ್ಮಂತ ದುಷ್ಟರು ಕರ್ಮಕಾಂಡ ಮಾಡಿದ್ರೆ ಗಂಗನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಬುದ್ಧಿ ಇಲ್ದಿರೋ ವಯಸ್ಸಲ್ಲಿ ಅಮ್ಮ, ಅವಳು ಕೂಡ ಶಾಪದಿಂದನೇ ಅಲ್ವಾ ಸತ್ತೋಗಿದ್ದು? ಪ್ರೀತಿನ ಬೆಳೆಸ್ಕೊತಿದ್ದು ವಯಸ್ಸಲ್ಲಿ ನನ್ನ ಹೆಂಡತಿ, ಅವಳು ಕೂಡ ಶಾಪದಿಂದ ಸತ್ತೋದ್ಲು ಅಂತ ಹೇಳ್ತಿದ್ದೀರಾ? ಶಾಪ ಅವಳಿಗ ಇಲ್ಲ ನನಗ ಅಜ್ಜಿ? ಒಬ್ಳು ಕೋಟ್ಯಾಧೀಶ್ವರಳ ಮಗಳು, ಒಬ್ಬ ಕೋಟ್ಯಾಧೀಶ್ವರನ ಹೆಂಡತಿ, ಜೀವನ ಪೂರ್ತಿ ಕಷ್ಟಪಟ್ಟಂತ ಹುಡುಗಿ ಇನ್ನೊಬ್ರಿಗೆ ಒಳ್ಳೇದ್ ಮಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ದಿರೋ ದೊಡ್ಡ ವ್ಯಕ್ತಿ, ಅವಳಿಗಿಂತ ದುಸ್ಥಿತಿ. ಅವಳ ಸಾವಿಂದ ನಾವು ಬದುಕಬೇಕಾ ಅಜ್ಜಿ?
ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋದು ಎಷ್ಟು ದೊಡ್ಡ ಅನ್ಯಾಯ ಅಜ್ಜಿ. ಆಗಿದ್ದೇನೋ ಆಗೋಯ್ತು ಕಣೋ. ಏನೋ ನಡೆದಿಲ್ಲ ಅತ್ತೆ. ನಮ್ಮಿಂದ ಒಂದು ಹೆಣ್ಣು ಮಗಳಿಗೆ ದ್ರೋಹ ಆಗಿದೆ. ಅವಳನ್ನ ಹೆತ್ತ ತಾಯಿಗೆ ಅನ್ಯಾಯ ಆಗಿದೆ. ನಿಜನೇ ಅಳಿಮಯ್ಯ. ಕಾಲನ ವಾಪಸ್ ತರಕ್ಕಾಗಲ್ಲ, ನಡೆದಿರೋದನ್ನ ಸರಿ ಮಾಡಕ್ಕಾಗಲ್ಲ. ವಾಸ್ತವನ ಅರ್ಥ ಮಾಡ್ಕೋ. ಗಂಗಾ ನಿನಗೆ ಹೆಂಡತಿ ಆದ್ರೆ ನಮಗೆ ಮಗಳಂತ ಅವಳು ಕಣೋ. ಅವಳ ಕರ್ಮಕ್ರಿಯೆನ ನೀನ್ ಮಾಡ್ಲಿಲ್ಲ ಅಂದ್ರೆ ನಾವು ಮಾಡ್ತೀವಿ. ನೀನ್ ಅಡ್ಡಿ ಮಾಡಬಾರ್ದು. ಬದುಕಿದ್ದಾಗ ಗಂಗಾ ಯಾರಿಗೂ ಕೆಡ್ದು ಬಯಸಿಲ್ಲ ಅಳಿಮಯ್ಯ. ಇವಾಗ ನಾವು ಗಂಗಾಗೆ ಯಾಕೆ ಕರ್ಮಕ್ರಿಯೆ ಮಾಡದೇ ಇರಬೇಕು? ಆ ಕಾರ್ಯನ ನಾವು ಮಾಡಿದ್ರೆ ಗಂಗಾ ಎಲ್ಲಿದ್ರೂ ಸಂತೋಷ ಪಡ್ತಾಳೆ. ನಾವು ತಪ್ಪು ಮಾಡ್ಬಿಟ್ವಿ ಜೈ, ನಿಜಾನೇ. ಆದ್ರೆ ಇನ್ನೊಂದು ತಪ್ಪು ಮಾಡಬಾರ್ದು. ಕರ್ಮಕ್ರಿಯೆನ ನಡೆಸ್ಕೊಡು. ತುಂಬು ಮುತ್ತೈದೆಯಾಗಿ ತೀರ್ಕೊಂಡಿರೋ ಆ ಮಹಾತಾಯಿಗೆ ನಾವು ಕೊಡೋ ಕೃತಜ್ಞತೆ ಇದೆ ಕಣಪ್ಪ. ನಮ್ಮ ಮಾತು ಕೇಳು. ಮೇಡಮ್ ಅವ್ರಿಗೆ ನೀವೆಲ್ಲನೂ ಕೊಟ್ಟಿದ್ದೀರಾ ಸರ್. ಅವರ ಜೀವನದಲ್ಲಿ ಇಲ್ದಿರೋ ಸಂತೋಷ, ಆನಂದ, ಪ್ರೀತಿ, ಗೌರವ, ಪ್ರತಿಷ್ಠೆ ಎಲ್ಲವನ್ನೂ ಕೊಟ್ಟಿದ್ದೀರಾ. ಕೊನೆ ಕ್ಷಣದವರೆಗೂ ಅವರ ಪಕ್ಕದಲ್ಲೇ ಇದ್ರಿ. ಇವಾಗ ಬಿಡಬೇಡಿ ಸರ್. ಅವರಿಗೆ ಆತ್ಮಶಾಂತಿನೂ ಕೂಡ ಕೊಡಿ. ಮೇಡಮ್ ಅವರಿಗೆ ಪರಿಪೂರ್ಣತೆ ಕೊಡಿ ಸರ್. सहस्रशीर्षा पुरुषः सहस्राक्षत्सात्सवात् स भुवनसतो भूत्वा अत्यष्टप्रशाङ्कुलं पुरुषदेवेदं सर्वं यद्भूतं यच्चयोग्यं हुतामृतत्वस्येषानः यदन्धीनातिरोहति एतावानस्य महिमा अगोज्यायास्य पुरुषः कालोऽस्य विश्वात्तानि विकारस्यामृतं दिवि पुरुषः पादोस्यः पुनः ॐ केशवाय स्वाहा, ॐ नारायणाय स्वाहा, ॐ माधवाय स्वाहा, ॐ श्रीकृष्णपरब्रह्मणे नमः, ॐ दक्षिणोरात्महे. ಗಂಗಾ ಜೊತೆಗೆ ನಿತ್ಯ ಕೂಡ ಸತ್ತೋಗಿದ್ರೆ ಜೈ ಹತ್ರ ಇಬ್ರಿಗೂ ಪಿಂಡ ಬಿಡಿಸ್ಬೋದಿತ್ತು ಚಂದ್ರಿಕಾ. ಆ ದಿನ ಕೂಡ ತುಂಬಾ ದೂರ ಇಲ್ಲ ರೀ. ಅತಿ ಶೀಘ್ರದಲ್ಲೇ ನಿತ್ಯಂಗೆ ಜೈ ಹತ್ರ ಪಿಂಡ ಇಡ್ಸ್ಬಿಡೋಣ. ಹೌದು, ಗಂಗಾ ಪ್ಲೇಸ್ಗೆ ನಿತ್ಯ ಬರಬೇಕು ಅನ್ಕೋತಿದ್ದಾಳೆ ಅಲ್ವಾ? ಜೈ ಒಪ್ಕೋತಾನ? ಒಪ್ಕೊಳ್ಳೋದ? ನಿತ್ಯ ಕಾಣಿಸಿದ್ರೆ ಅವನಿಗಿರೋ ಕೋಪಕ್ಕೆ ಅವಳ ಕಥಿಸ್ಕಿ ಸಾಯಿಸಿದ್ರು ಸಾಯಿಸ್ಬಿಡ್ತಾನೆ. ಹೌದಲ್ವಾ? ಆ ನಿತ್ಯ ಇಲ್ಲಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಗಂಗಾಗೆ ಪಿಂಡ ಇಟ್ಟು ನಿತ್ಯಗೆ ಹಾರ ಹಾಕ್ಬೋದು. ಇಲ್ಲಿ ನೋಡಪ್ಪ, ನಿಮ್ಮ ಹೆಂಡತಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅಂತ ಹೇಳಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಉತ್ತಮ ಜನ್ಮ ಅಂದರೆ ಪುನರ್ಜನ್ಮ ಸಿಗಲಿ ಅಂತ ಬೇಡ್ಕೊಂಡು ಆಕೆಯ ಫೋಟೋಗೆ ನಮಸ್ಕಾರ
ಓಂ ತಚ್ಛಯ್ಯವರಾಣ ವಿದ್ಮಹೆ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಾ. ಸಮಾಧಾನ ಮಾಡ್ಕೊಮ್ಮ, ಆಗೋಯ್ತು. ಅಯ್ಯೋ ಏನು ಅಂದ್ರೆ ಅವಳಿ ಜವಳಿ ಮಕ್ಕಳು, ಒಂದ್ ಹೆಣ್ಣು ಒಂದ್ ಗಂಡು. ಅಮ್ಮ, ಲವ ಕುಸಿರ್ ಥರನೇ ಹುಟ್ಟಿದ್ದಾರೆ. ಹೌದು ರೀ, ಮಕ್ಕಳಿಬ್ರು ಆರೋಗ್ಯವಾಗಿದ್ದಾರೆ, ತಾಯಿನೂ ಕ್ಷೇಮವಾಗಿದ್ದಾಳೆ. ಎಲ್ಲ ಈಶ್ವರನ ಇಚ್ಛೆ. ಯಾವ ತಾಯಿ ಹೆತ್ತ ಮಗಳೋ ಇಬ್ಬರು ಮಕ್ಕಳಿಗೆ ತಾಯಿಯಾಗಿದ್ದಾಳೆ. ಯಾವ ಪರಿಚಯನ ಇಲ್ದಿರೋ ನಮಗೆ ಅಷ್ಟು ಆನಂದ ಆಗ್ತಿದ್ರೆ ಅವಳ ಕುಟುಂಬ ಸದಸ್ಯರಾಗಿರೋರಿಗೆ ಈ ಶುಭವಾರ್ತೆ ಗೊತ್ತಾದರೆ ಅವರೆಲ್ಲ ಇನ್ನೆಷ್ಟು ಖುಷಿ ಪಡ್ತಾರೋ. ಅವ್ರು ಯಾರೋ ಎಲ್ಲಿದ್ದಾರೋ. ಮಾಮ್, ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಗೊತ್ತಿಲ್ಲ, ಎಲ್ಲಾದರೂ ದೂರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಯಾವಾಗ ಬರ್ತೀಯಾ? ಅದು ಕೂಡ ಗೊತ್ತಿಲ್ಲ ಮಾಮ್. ಮೇ ಬಿ ಯಾವತ್ತಿಗೂ ನಾನು ವಾಪಸ್ ಬರ್ದೇನೆ ಇರ್ಬೋದು. ಐ ಆಮ್ ಸಾರಿ ಮ್ಯಾಮ್. ಇದು ನಾನು ಎಮೋಷ್ನಲ್ ಆಗಿ ತಗೊಂಡಿರೋ ನಿರ್ಧಾರ ಅಲ್ಲ. ತುಂಬ ಥಿಂಕ್ ಮಾಡಿದೆ. ಅಕ್ಕನ ಸಾವನ್ನ ಬಯಸಿದ ತಂಗಿಯಾಗಿ ನನಗೆ ಈ ಮನೇಲಿರೋ ಅರ್ಹತೆ ಇಲ್ಲ. ಇನ್ಫ್ಯಾಕ್ಟ್ ನಿನಗೆ ಡಾಟರ್ ಆಗಿ ಕಂಟಿನ್ಯೂ ಆಗೋ ರೈಟ್ಸ್ ಕೂಡ ನನಗಿಲ್ಲ. ನಾನು ಮಾಡಿರೋ ತಪ್ಪುಗಳಿಗೆಲ್ಲ ನನಗೆ ಜೀವಾವಧಿ ಶಿಕ್ಷೆ ಕೊಟ್ಟರು ಸರಿ ಹೋಗಲ್ಲ. ಪನಿಷ್ಮೆಂಟ್ ಕೊಡೋದಕ್ಕೆ ಅಕ್ಕ ಜೀವಂತವಾಗಿಲ್ಲ. ಪನಿಷ್ಮೆಂಟ್ ಕೊಡೋ ಸಿಚುವೇಶನಲ್ಲಿ ನೀನು ಇಲ್ಲ. ಅದಕ್ಕೆ ಮಾಮ್, ನನಗೆ ನಾನಾಗೆ ಸೆಲ್ಫ್ ಪನಿಷ್ಮೆಂಟ್ ಕೊಟ್ಕೋತಾ ಇದ್ದೀನಿ. ದೂರ ಹೊರಟೋಗ್ತಾ ಇದ್ದೀನಿ. ಈ ಪ್ರಪಂಚಕ್ಕೆ ನಾನು ಬದುಕಿದ್ದೀನಿ ಅಂತ ಗೊತ್ತಿಲ್ಲ. ಆ ಸುಳ್ಳನ್ನ ನಿಜ ಮಾಡಬೇಕು ಅಂತ ಅಂದ್ಕೋತಿದ್ದೀನಿ. ಇನ್ನು ಯಾವತ್ತಿಗೂ ನಾನು ಕಾಣಿಸ್ಕೊಳ್ಳಲ್ಲ. ನಾನು ಬದುಕಿದ್ದೀನೋ ಸತ್ತೋಗಿದ್ದೀನೋ ಅಂತ ನಿನಗೆ ಗೊತ್ತಾಗೋಕ್ಕೂ ಬಿಡಲ್ಲ. ಲವ್ ಯು ಮಾಮ್.
ಗುಡ್ ಬಾಯ್. ಒಂದು ನಿಮಿಷ ಇರು. ನಿನಗೆ ಸೆಂಡ್ ಆಫ್ ಕೊಡಬೇಕಾಗಿರೋದು ನಾನಲ್ಲ. ನೀನು ಗುಡ್ ಬೈ ಹೇಳಬೇಕಾಗಿರೋದು ನನಗಲ್ಲ. ನೀನು ಕೊನೆಯದಾಗಿ ನೋಡಬೇಕಾಗಿರೋರು, ಮಾತಾಡಬೇಕಾಗಿರೋರು ಬೇರೆಯವರಿದ್ದಾರೆ. ಯಾರು ಮಾಮ್? ಜೈ. ನಿನ್ನ ಅಕ್ಕನ ಗಂಡ, ನಿನ್ನ ಭಾವ. ಜೈ ಹತ್ರ ಏನ್ ಮಾತಾಡ್ಬೇಕು ಮಾಮ್? ಈ ಪ್ರಪಂಚದಲ್ಲಿ ನೀನು ಸಮಜಾಯಿಷಿ ಹೇಳಬೇಕಾಗಿರೋ ವ್ಯಕ್ತಿ ಜೈ ಮಾತ್ರನೇ. ಸಮಜಾಯಿಷಿನಾ? ಎಸ್. ಜೈ ಕೋರ್ಟಲ್ಲಿ ನೀನು ಆರೋಪಿಯಾಗಿ ನಿಂತ್ಕೋಬೇಕು. ನೀನು ಮಾಡಿರೋ ತಪ್ಪುಗಳನ್ನು ಒಪ್ಕೋಬೇಕು. ಜೈಗೆ ಸರೆಂಡರ್ ಆಗಬೇಕು. ಜೈ ಮುಂದೆ ನನ್ನ ತಪ್ಪನೆಲ್ಲ ಒಪ್ಕೊಂಡ್ರೆ ಜೈ ನನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾನೆ? ಜೈನ ನಾನು ಮದುವೆ ಆಗಬೇಕು ಅಂತ ನೋಡ್ತಿದ್ರೆ ಜೈ ಹತ್ರನೇ ನನ್ನ ಜೈಲಿಗೆ ಹಾಕ್ಸೋ ಥರ ಇದ್ದಾಳಲ್ಲ. ನಿನ್ನ ಅಕ್ಕನಿಗೋಸ್ಕರ ನೀನು ಇದನ್ನು ಮಾಡಲೇಬೇಕು. ಅಕ್ಕ ಹೋಗಿರೋ ನೋವಲ್ಲಿ ಭಾವ ಇದ್ರೆ ಮತ್ತೆ ಭಾವಂಗೆ ಹಳೆ ವಿಷಯನೆಲ್ಲ ನೆನ್ಪು ಮಾಡೋದು ಯಾಕೆ ಮಾಮ್? ಭಾವಂಗೆ ಇನ್ನಷ್ಟು ನೋವು ಕೊಡೋದು ಯಾಕೆ? ಗಂಗಾ ನಿನಗೋಸ್ಕರ ತುಂಬ ಮಾಡಿದ್ದಾಳೆ. ಎಷ್ಟೋ ಸಲ ನಿನಗೆ ಸಹಾಯ ಮಾಡಿದ್ದಾಳೆ. ಅದನ್ನೆಲ್ಲ ಜೈಗೆ ಗೊತ್ತಾಗದೆ ಮಾಡಿದ್ದಾಳೆ. ಅದನ್ನೆಲ್ಲ ನೀನು ಜೈಗೆ ಹೇಳಬೇಕು. ಗಂಗಾ ಮೇಲೆ ಜೈಗಿರೋ ಅನುಮಾನಗಳು, ಅಪಾರ್ಥನ ನೀನು ದೂರ ಮಾಡಬೇಕು. ಗಂಗಾಗೆ ನೀನು ಜೈ ಮುಂದೆ ಕ್ಲೀನ್ ಚಿಟ್ ಕೊಡಬೇಕು. ಮಾಮ್, ಇದೆಲ್ಲ ಇವಾಗ ಅಗತ್ಯನಾ? ಅಗತ್ಯನೇ. ಗಂಗಾ ಯಾವ ತಪ್ಪು ಮಾಡಿಲ್ಲ ಅಂತ ಜೈಗೆ ಗೊತ್ತಾಗಬೇಕು. ನೀನು ಬದುಕಿದ್ಯಾ ಅಂತ ಗೊತ್ತಾಗಬೇಕು. ನಿನಗೋಸ್ಕರ ಗಂಗಾ ಮಾಡಿರೋ ತ್ಯಾಗನ ಹೇಳಬೇಕು. ಆಮೇಲೆ ಜೈ ತಗೊಳ್ಳೋ ಡಿಸಿಷನ್ ಮೇಲೆ ನಿನ್ನ ಫ್ಯೂಚರ್ ಆಧಾರವಾಗಿರುತ್ತೆ. ನನಗೆ ಗೊತ್ತಿರೋ ಹಾಗೆ ಜೈ ನಿನ್ನ ಸುಮ್ಮನೆ ಬಿಡಲ್ಲ. ಸ್ಟ್ರಾಂಗ್ ಪನಿಷ್ಮೆಂಟೇ ಕೊಡ್ತಾನೆ. ಆ ಶಿಕ್ಷೆನ ಅನುಭವಿಸಿ ಆಮೇಲೆ ನಿನ್ಗಿಷ್ಟ ಬಂದ ಜಾಗಕ್ಕೆ ಹೊರಟೋಗು. ನಡಿ, ಜೈ ಹತ್ರ ಹೋಗೋಣ. ಮಾಮ್, 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 ಮಾಮ್. ಮಕ್ಕಳಿಬ್ಬರು ಮುದ್ದಾಗಿದ್ದಾರೆ. ಈ ತಾಯಿ ಎಷ್ಟು ಪುಣ್ಯ ಮಾಡಿದಾಳೋ. ಇಲ್ಲ ಅಂದಿದ್ರೆ ಸಾವಿಂದ ಪಾರಾಗಿ ಈ ಮಕ್ಕಳಿಗೆ ಜನ್ಮ ಕೊಡೋದು ಅಸಾಧ್ಯ. ಈ ಹುಡುಗಿ ಯಾರ್ರೀ? ಗೊತ್ತಿಲ್ಲ. ಕಟ್ಟಿಗೆಗೋಸ್ಕರ ಕಾಡಿನೊಳಗೆ ಹೋಗಬೇಕಾದ್ರೆ ಬೆಟ್ಟದ ಕೆಳಗೆ ಬಿದ್ದಿದ್ಲು.